ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 20 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಇವತ್ತು ನಾನು ಸೈನ್ಸ್ ಓದ್ತಿಲ್ಲ, ಯಾಕೆಂದರೆ ನಾಳೆ ನನಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ ಅಂದ್ಬಿಟ್ಟು ಫುಲ್ ಕನ್ನಡ ಮೇಲೆ ಫೋಕಸ್ ಮಾಡ್ತಿದ್ದೀನಿ. ಸೊ ನಾಳೆ ಸೈನ್ಸ್ ಓದೋಣ ಅಂತ. ಸೊ ಇವತ್ತು ನಾನು ಹೇಳ್ದಂಗೆ VAO ಕನ್ನಡಕ್ಕೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂದ್ಬಿಟ್ಟು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಟ್ರಿಕ್ಸ್ಗಳು ಟಿಪ್ಸ್ಗಳನ್ನ ಕೊಟ್ಕೊಂಡು ನಾನು ಇದನ್ನು ಹೇಳ್ಕೊಂಡು ಹೋಗ್ತೀನಂತೆ. ಸೊ ಮೊದಲನೇದಾಗಿ ನಮಗೆಲ್ಲರಿಗೂ ಗೊತ್ತು, ಕನ್ನಡದಲ್ಲಿ ವರ್ಣಮಾಲೆ 49 ಇದೆ. ಸೊ ಅವರು ಕೊಟ್ಬಿಟ್ಟು ಏನಾದ್ರು ಕನ್ಫ್ಯೂಷನ್ ಮಾಡೋದನ್ನು ಕೂಡ ಅಳಿಯ ಅಲ್ಲ ಮಗಳ ಗಂಡ. ಸೊ 49 ಅಷ್ಟೇ ನಮ್ಮ ವರ್ಣಮಾಲೆ ಇರೋದು. ಸೊ ಅದರಲ್ಲಿ 3 ಟೈಪ್ಸ್ ಬರುತ್ತೆ, ನಮ್ಮೆಲ್ಲರಿಗೂ ಗೊತ್ತು. ಬಟ್ ಅಂದರೆ ಒಂಥರ ರಿವಿಷನ್ ಆಗೋ ಥರ ಹೇಳ್ತಿದ್ದೀನಂತೆ. ನಾನು ನೋಟ್ಸ್ನ ನೀಟಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ಸ್ವರಗಳು 2 ಟೈಪ್ಸ್, ರಸ್ವಸ್ವರ, ದೀರ್ಘಸ್ವರ. ರಸ್ವಸ್ವರ 6 ಇದೆ, ದೀರ್ಘಸ್ವರ 7 ಇದೆ. ನಾನೆಲ್ಲ ನೋಟ್ಸ್ ನೀಟಾಗಿ ತೋರಿಸಿದ್ದೀನಿ. ಆ್ಯಂಡ್ ವ್ಯಂಜನಗಳಲ್ಲಿ 2 ಟೈಪ್ಸ್ ಇದೆ. ಟೋಟಲ್ ವ್ಯಂಜನ ಬಂದುಬಿಟ್ಟು 34 ಇದ್ದಾವೆ. ಅದರಲ್ಲಿ ವರ್ಗೀಯ ವ್ಯಂಜನ 25 ಅಂದರೆ ಕಾಟು ಮಾ. ಆ್ಯಂಡ್ ಅವರ್ಗೀಯ ವ್ಯಂಜನ ಬಂದುಬಿಟ್ಟು 9 ಇದೆ, ಯಾ ಟು ಲಾ. ಸಾರಿ, ಅಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದ್ದರೆ, ಅದು ಫಾಸ್ಟಾಗಿ ಬರ್ಕೊಂಡು ಹೋಗಿದ್ಮೇಲೆ ಅದಕ್ಕೆ ಹಂಗಾಗಿದೆ. ಸೊ ನೆಕ್ಸ್ಟು ಅಲ್ಲೆಲ್ಲ ನಾನು ನೀಟಾಗಿ ಗ್ರಾಮರ್ ಕೊಟ್ಟಿದ್ದೀನಂತೆ. ನೆಕ್ಸ್ಟ್ ಲೇಖನ ಚಿಹ್ನೆಗಳಲ್ಲಿ ನೋಟ್ಸ್ ನಾನು ತೋರಿಸ್ತೀನಂತೆ. ಮೊದಲನೇದಾಗಿ ಪೂರ್ಣ ವಿರಾಮ ಅಂದರೆ ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಪೂರ್ಣ ವಿರಾಮನ ಇಡ್ತೀವಿ. ನೆಕ್ಸ್ಟು ಅಲ್ಪ ವಿರಾಮ ಅಂದರೆ ಕಾಮ, ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಲ್ಲ ಅದು. ಅರ್ಧ ವಿರಾಮ ಅಂದರೆ 2 or more ಸೆಂಟೆನ್ಸ್ ಇರುತ್ತೆ. ಸೊ ನಾವು ಫುಲ್ ಸ್ಟಾಪ್ ಇಡೋಕ್ಕಾಗಲ್ಲ, ಸೊ ಅರ್ಧ ವಿರಾಮನ ಯೂಸ್ ಮಾಡ್ತೀವಿ. ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಕ್ವೆಶ್ಚನ್ ಮಾರ್ಕ್, ಸೊ ಕ್ವೆಶ್ಚನ್ ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ಭಾವಸೂಚಕ ಚಿಹ್ನೆ ಅಂದರೆ ಎಕ್ಸ್ಕ್ಲಮೇಟರಿ ಮಾರ್ಕ್, ಅಂದರೆ ಹಬ್ಬ ಅಂತೆಲ್ಲ ಹೇಳ್ತೀವಲ್ವಾ, ಸೊ ಒಂಥರ ಭಾವನೆಗಳನ್ನ ಎಕ್ಸ್ಪ್ರೆಸ್. ವಿವರಣಾತ್ಮಕ ಚಿಹ್ನೆ ಅಂತ ಅಂದರೆ ಟೈಟಲ್ ಕೊಟ್ಬಿಟ್ಟು ಅದ್ರ ಕೆಳಗಡೆ ಏನು ಇಂಟ್ರೊಡಕ್ಷನ್ ನಾವು ಬರಿತೀವಿ ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಅವರ್ಣ ಚಿಹ್ನೆ ಬಂದುಬಿಟ್ಟು ಈಸಿ ಅಂತ ಅಂದರೆ, ಈಗ ಬ್ರಾಕೆಟಲ್ಲಿ ಸಿಂಪಲ್ ಅಂತ ಬರೆದಿರ್ತೀವಿ, ಅಂದರೆ ಸಮಾನಾರ್ಥಕ ಪದಗಳಿಗೆ ನಾವು ಯೂಸ್ ಮಾಡೋದು ಅವರ್ಣ ಚಿಹ್ನೆ. ಇದು ಕ್ವಶನ್ ಕೇಳಿದ್ದಾರೆ ಪ್ರೀವಿಯಸ್ ಇಯರಲ್ಲಿ. ಉದಾಹರಣೆ ಚಿಹ್ನೆ ಬಂದರೆ ಯಾರಾದರೂ ಒಬ್ಬರು ಹೇಳಿದರು, ಈಗ ನಾನು ನಿಮಗೆ ಹಿಂಗೆ ಹೇಳ್ತಿದ್ದೇನೆ ಏನಂದರೆ ಇನ್ನೊಬ್ರು ಹೇಳೋ ಅಂಥದ್ದು. ವಾಕ್ಯವೇಷಣ ಚಿಹ್ನೆ ಅಂತ ಅಂದರೆ ಸ್ಪೆಸಿಫಿಕ್ ಆಗಿ ಇದನ್ನೇ ಅಂತ ನಾವು ಏನು ಪಾಯಿಂಟ್ ಔಟ್ ಮಾಡೋದಕ್ಕೆ ನಾವೇನು ಸಿಂಗಲ್ ಇನ್ವರ್ಟೆಡ್ ಕಾಮಾಸ್ನ ಯೂಸ್ ಮಾಡ್ತೀವಿ. ಸೊ ಅದು ಇದು. ನೆಕ್ಸ್ಟ್ ನಾನು ಹೇಳೋಕೆ ಹೊರಟಿರೋದು ಏನಂತಂದರೆ, ಸೊ ನಾನಿಲ್ಲಿ ಒಂದಷ್ಟು ತತ್ಸಮ ತದ್ಭವಗಳದ್ದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಸೊ ನೀವು ಇದರಲ್ಲಿ ಆರಾಮಾಗಿ ನೋಡ್ಕೊಳ್ಳಿ, ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಯೂಶ್ವಲಿ ತತ್ಸಮ ಅಂತಂದರೆ ಏನೂ ಚೇಂಜ್ ಆಗಿರಲ್ಲ, ತುಂಬ ನಾವು ಯೂಸ್ ಮಾಡೋದಾಗಿರುತ್ತೆ. ಆ್ಯಂಡ್ ತದ್ಭವ ಅನ್ನೋದು ಆಲ್ರೆಡಿ ಅದು ಚೇಂಜ್ ಆಗಿ ಬಂದಿರುತ್ತೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ನೆಕ್ಸ್ಟ್ ಕ್ವೆಶನ್ಸು PQRS ಥರ ಇರುತ್ತೆ, ಅಂದರೆ ಸ್ಟೇಟ್ಮೆಂಟ್ಸ್ನ ಫಾರ್ಮ್ ಮಾಡೋದು. 5 to 8 ಕ್ವೆಶನ್ಸ್ ಅದೇ ಬರುತ್ತೆ. ಸೊ ನಾನಿಲ್ಲಿ ಕವಿಗಳ ಬಗ್ಗೆ ಜಾಸ್ತಿ ನಾನು ಬರ್ಕೊಂಡಿಲ್ಲ, ಯಾಕೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ನನಗೆ. ಸೊ ನೀವು ಕವಿಗಳಿಗೆ ಯಾರ್ದಾದ್ರೂ ರೆಫರ್ ಮಾಡ್ತಿದ್ರೆ ಬುಕ್ಕು, ಅದನ್ನು ನೀವು ಇನ್ನೂ ಚೆನ್ನಾಗಿ ರೆಫರ್ ಮಾಡ್ಕೊಳ್ಳಿ. ನಾನು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ಏನೇನು ಕೇಳಿದ್ದಾರೆ ಅದನ್ನು ಮಾತ್ರ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಕವಿಗಳ ಬಗ್ಗೆ. ಸೊ ಅದ್ರ ಬಗ್ಗೆ ಇಲ್ಲಿ ಕಂಪ್ಲೀಟಾಗಿ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಚಂಪು ಕವಿ, ಷಟ್ಪದಿ, ರಗಳೆ ಕವಿ, ಗದ್ಯ ಕವಿ, ಸೊ ಇವನ್ನೆಲ್ಲದನ್ನೂ ನಾನು ಬರೆದಿದ್ದೀನಂತೆ. ಸೊ ನಿಮ್ಗೊಂದ್ಸಲ ನೋಡ್ಕೊಬಿಟ್ರೆ ಆಗುತ್ತೆ. ಸೊ ಇಲ್ಲಿ ಸಂಧಿಗಳಿಗೆ ಬಂದರೆ ನಾನು ತುಂಬ ಈಸಿಯಾಗಿ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಓನ್ ವರ್ಡ್ಸಲ್ಲಿ. ಸೊ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಯೂಶ್ವಲಿ ಸಂಧಿಯಲ್ಲಿ 2 ಟೈಪ್ಸ್, ಕನ್ನಡ ಸಂಧಿಲಿ 3 ಟೈಪ್ಸ್ ಇದೆ. ಲೋಪಸಂಧಿ ಅಂದರೆ ಪೂರ್ವ ಪದದಲ್ಲಿ ಕೊನೆ ಅಕ್ಷರ ಲೋಪ ಆಯಿತು ಅಂತಂದರೆ ಅದನ್ನು ಲೋಪಸಂಧಿ ಅಂತ ಅಂತೀವಿ. ಆವಾಗ ಎ, ಉ, ಇ ಅನ್ನೋದು ಅಕ್ಷರ ಬಂತು ಅಂದರೆ ಸೊ ಅದು ಲೋಪಸಂಧಿ ಆಗುತ್ತೆ. ನೆಕ್ಸ್ಟ್ ಆಗಮ ಸಂಧಿ, ಎಕ್ಸ್ಟ್ರಾ ಯಾವುದಾದ್ರೂ ಆ್ಯಡ್ ಆಯಿತು ಅಂದರೆ ನಾನು ಇಲ್ಲಿ ಹೇಳಿದ್ದೀನಿ ಯಾ, ವಾ ಅಂತ ಅಂದ್ಬಿಟ್ಟು. ಆದೇಶ ಸಂಧಿ, ಕಾ, ತ, ಪಗಳಿಗೆ ಗಾ, ದ, ಬಗಳು ಬಂತು ಅಂದರೆ ಆದೇಶ ಸಂಧಿ ಆಗುತ್ತೆ. ಆ್ಯಂಡ್ ಸಾಗೆ ಚ, ಜ, ಚ ಬಂತು ಅಂದರೂ ಆಗುತ್ತೆ. ಸೊ ನಾನು ನೀಟಾಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಂಸ್ಕೃತ ಸಂಧಿ. ಈ ವಿಡಿಯೋನ ನೀಟಾಗಿ ಪಾಸ್ ಮಾಡ್ಕೊಂಡು ನೋಡಿಕೊಂಡು ನೀಟಾಗಿ ಓದ್ಕೊಳ್ಳಿ, ಯಾಕೆಂದರೆ ನಾನು PDF ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಈ ವಿಡಿಯೋನ ನೀಟಾಗಿ ಪಾಸ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ, ಯಾಕೆಂದರೆ ಸುಮ್ಮನೆ ನನ್ನ ನೋಟ್ಸ್ನ ನೀವು ನೋಡಿಕೊಂಡು ಓದ್ಕೊಂಡು ಸುಮ್ಮನೆ ಇದು ಮಾಡೋದಕ್ಕಿಂತ ಒಂದು ರೌಂಡ್ ವೀಡಿಯೋ ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ನನಗೆ ಹೇಳ್ತಿದ್ದೀನಿ ಅಷ್ಟೇ. ನಾನು ಇನ್ನೂ ಈಸಿಯಾಗಿ ಹೇಳಬೇಕಂದ್ರೆ, ಸಂಸ್ಕೃತ ಸಂಧಿಲಿ 2 ಟೈಪ್ಸ್ ಇದೆ, ಸ್ವರ ಸಂಧಿ, ವ್ಯಂಜನ ಸಂಧಿ. ಸೊ ಸ್ವರ ಸಂಧಿಲಿ 4 ಟೈಮ್ಸ್ ಇದೆ. ಸವರ್ಣ ದೀರ್ಘ ಸಂಧಿಗೂ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆಗೆ ಆ ಬರುತ್ತೆ ಅಂತ, ಸೊ ಈಗೆ ಈ ಬರುತ್ತೆ. ಆ್ಯಂಡ್ ಉಗೆ ಊ ಬರುತ್ತೆ. ಸೊ ನೆಕ್ಸ್ಟು ಗುಣ ಸಂಧಿನೂ ತುಂಬ ಈಸಿ, ಎ ಅರ್. ನಮಗೆ ಸ್ಕೂಲಲ್ಲೆಲ್ಲ ಇದೇ ಥರ ಹೇಳ್ಕೊಡ್ತಿದ್ರು. ಸೊ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ನಾನು ಅದೇ ರೀತಿ ಕಲ್ತ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಸಿಂಪಲಾಗಿ ನೋಟ್ಸ್ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದ್ದಷ್ಟೇ. ಆ್ಯಂಡ್ ನೆಕ್ಸ್ಟ್ ಒನ್ನು ನಾನು ಹೇಳ್ತಿರೋದು ವೃದ್ಧಿ ಸಂಧಿ, ಐ, ಔ. ಆ್ಯಂಡ್ ನೆಕ್ಸ್ಟ್ ಎಂಡ್ ಸಂಧಿ, ಯಾ, ವಾ. ಸೊ ನಾನು ಇದನ್ನು ಹೆಂಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ನನಗನ್ಸಂಗೆ. ಎಂಡ್ ಸಂಧಿಲಿ ಯ, ವ, ರ್. ಸೊ ಇಷ್ಟು ಬರುತ್ತೆ.
ಸೊ ಒಂದ್ಸಲ ನೀವು ನನ್ನ ನೋಟ್ಸ್ನ ನೀಟಾಗಿ ನೋಡಿಬಿಟ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ನಾನು ಈ ಥರನೇ ನೆನ್ಪಿಟ್ಕೊಂಡು ಓದ್ತಾ ಇರೋದು. ಸೊ ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿಗೆ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಬರ್ತವೆ. ಸೊ ಯಾವ ಥರ ಅಂತ ಅಂದರೆ ಕ ಕ ಗ, ಸೊ ಕ ಮತ್ತು ಗ ಬರುತ್ತೆ ಅಂದರೆ ದಿಕ್ ಪ್ಲಸ್ ಅಂತ ದಿಗಂತ. ಸೊ ಆ ಥರ ಚೇಂಜ್ ಆಗುತ್ತೆ. ಶುತ್ವ ಸಂಧಿಗೆ ಈಸಿಯಾಗಿ ಫೈಂಡ್ ಮಾಡಬೇಕಂದ್ರೆ ಚು ಬರ್ತದೆ. ಅನುನಾಸಿಕ ಸಂಧಿ ಈಸಿಯಾಗಿ ಕಂಡುಹಿಡಿಬೋದು. ಸೊ ಅದು ನಾನು ನೋಟ್ಸಲ್ಲಿ ನಾನು ಏನೇನು ಹೇಳ್ತಿದ್ದೀನಿ ತೋರಿಸ್ತಿದ್ದೀನಿ. ಸೊ ನೀವು ಇದನ್ನೆಲ್ಲ ನೀಟಾಗಿ ಒಂದ್ಸಲ ಓದ್ಕೊಳ್ಳಿ. ಸೊ ಏಕವಚನ, ಬಹುವಚನ, ನಿತ್ಯ ಬಹುವಚನ ಅಂತಂದರೆ ಅಕ್ಕಿ, ಗೋಧಿ ಅಂತ ಹೇಳ್ತೀವಿ. ಬಿಕಾಸ್ ಅಕ್ಕಿ ಅಂದರೆ ಒಂದು ಅಕ್ಕಿ ಕೊಡೋಕ್ಕಾಗಲ್ಲ. ಸೊ ಆ ಥರ. ಸೊ ತುಂಬಾ ವಚನಗಳು ಮತ್ತು ಸ್ತ್ರೀಲಿಂಗ, ಪುಲ್ಲಿಂಗ ಅದ್ರ ಬಗ್ಗೆ ಎಲ್ಲದನ್ನು ನಾನು ಲಿಂಗಗಳ ಬಗ್ಗೆ ಎಲ್ಲ ನಾನು ನೀಟಾಗಿ ಕೊಟ್ಟಿದ್ದೀನಿ. ಸೊ ಪಾಸ್ ಮಾಡ್ಕೊಂಡು ಒಂದ್ಸಲ ನೋಡ್ಕೊಳ್ಳಿ. ಸೊ ಜೋಡು ನುಡಿಗಳು ಇವೆಲ್ಲ ಕನ್ಫ್ಯೂಸ್ ಆಗಬೇಡಿ. ಸೊ ಈ ಪೇಜಲ್ಲಿ ನಾನು ಕಂಪ್ಲೀಟಾಗಿ ಅವ್ಯಯಗಳದ್ದು ಎಕ್ಸಾಂಪಲ್ಸ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ತುಂಬ ಈಸಿಯಾಗಿ ಆ ಒಂದು ವರ್ಡ್ನ ಕೊಟ್ಟು ಯಾವ ಅವ್ಯಯಕ್ಕೆ ಅದು ಸೇರುತ್ತೆ, ಫಾರ್ ಎಕ್ಸಾಂಪಲ್ ಭಾವಸೂಚಕ ಅವ್ಯಯಗಳಿಗೆ ಸೇರುತ್ತಾ ಏನು ಅಂತ ಅವ್ರು ಕೇಳ್ತು ಅಂತ ಅಂದರೆ ನೀವು ಈಸಿಯಾಗಿ ಕಂಡುಹಿಡಿಬೋದು. ಸೊ ನಾನು ಅಲ್ಲಿ ನೀಟಾಗಿ ಇಂಗ್ಲೀಷಲ್ಲಿ ಕೂಡ ಬರೆದಿದ್ದೀನಿ ಆ್ಯಂಡ್ ಈಸಿಯಾಗಿ ಯಾವ ಥರ ಕಂಡುಹಿಡಿಬೋದು ಅಂತ ಅಲ್ಲಿ ಸೈಡಲ್ಲಿ ಆ ವರ್ಡ್ಸ್ಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ನಾನು ತುಂಬ ಸೋರ್ಸ್ಗಳನ್ನ ರೆಫರ್ ಮಾಡಿ ಒಂದು ಸಿಂಪಲ್ ನೋಟ್ಸ್ ಮಾಡಿಕೊಂಡೆ. ಸೊ ನನ್ನ ಹತ್ರ ಇರೋದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಜೊತೆನೂ ಇರಲಿ ಅಂತ ನಾನು ಜಸ್ಟ್ ಶೇರ್ ಮಾಡ್ತಿದ್ದೀನಿ ನನ್ನ ನೋಟ್ಸ್ನ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಆರಾಮಾಗಿ ಓದ್ಕೊಳ್ಳಿ, ಕಷ್ಟ ಅನಿಸಲ್ಲ. ಯಾಕೆಂದರೆ ಕನ್ನಡ ನಮಗೆ ತುಂಬ ವರ್ಷದಿಂದ ಗೊತ್ತಿದೆ. ಸೊ ಸ್ಕೂಲಲ್ಲೆಲ್ಲ ಚೆನ್ನಾಗಿ ಓದಿದ್ದೀವಿ. ಸೊ ಒಂದ್ಸಲ ನೋಡಿಕೊಂಡ್ರೂ ಸಾಕು. ಆ್ಯಂಡ್ ಸಂಖ್ಯಾವಾಚಕ 1,000 ಆ ಥರ ಬರುತ್ತೆ. ಸಂಖ್ಯೆಯ ವಾಚಕ ಅಂದರೆ 2, 3 ಸೊ ಆ ಥರ ಹೇಳೋವಂಥದ್ದು. ಸೊ ಇವಾಗ ನೇರವಾಗಿ ನನ್ನ ಫಸ್ಟ್ ನೋಟ್ಸಿಗೆ ಬರೋಣ. ಸೊ ನಾನು ಇದನ್ನೆಲ್ಲ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೇ ನಾನು ಶೇರ್ ಮಾಡಿದ್ದೀನಿ. ಬಟ್ ಅಂದರೆ ಇದರಲ್ಲೂ ಒಂದ್ಸಲ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ನನ್ನ ನೋಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ತುಂಬ ಜನ ಕೇಳಿದ್ರಿ. ಬಟ್ ನಾನು PDF ಯಾಕೆ ಪ್ರೊವೈಡ್ ಮಾಡಲ್ಲ ಅಂತ ನಿಮಗೆ ಎಲ್ಲರಿಗೂ ಹೇಳಿದ್ದೀನಿ. ಯಾಕೆಂದರೆ ನನ್ನ ನೋಟ್ಸ್ನ ಬಂದುಬಿಟ್ಟು ಈಗ ಯಾರಿಗೋ ಶೇರ್ ಮಾಡಿದ್ದೆ. ಸೊ ಅವರು ಇನ್ನೊಬ್ರಿಗೆ ಶೇರ್ ಮಾಡಿದ್ರು, ಅದು ಏನು ಮಾಡಿದ್ರು ನಂಗೆ ಗೊತ್ತಿಲ್ಲ. ಬಟ್ ಈ ಮಂತ್ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾಯಿತು ನನ್ನ ಪೊಲಿಟಿ ನೋಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀನಿ. ನಾನು ಇದೇ ಥರ ಬರ್ಕೊಂಬಿಟ್ಟು ಆ ಪೊಲಿಟಿ ನೋಟ್ಸ್ ನನ್ನ ಫ್ರೆಂಡಿಗೆ 30 ರೂಪೀಸಿಗೆ ಅವ್ರು ಸೇಲ್ ಮಾಡಿದ್ದಾರೆ. ಅವರು ನನ್ನ ಫ್ರೆಂಡ್ ಇದ್ದವರು ನೋಡಿ ನೋಟ್ಸ್ ತುಂಬ ಚೆನ್ನಾಗಿದೆ ಅಂತ ನನಗೆ ಕಳಿಸ್ತಾರೆ. ಸೊ ನೋಡಿದ್ರೆ ಅದು ನನ್ನದೇ ನೋಟ್ಸು. ಸೊ ನಂಗೆ ಭಾಳ ಬೇಜಾರಾಗೋಯಿತು. ನನ್ನ ನೋಟ್ಸ್ 30 ರೂಪೀಸ್ಗೆ ಸೇಲ್ ಆಯ್ತಲ್ಲ ಅನ್ನೋದು ಬೇಜಾರು ಅನ್ನೋದಕ್ಕಿಂತ ಅದಕ್ಕೆ ನಾನು ಹಾಕಿದ್ದ ಎಫರ್ಟ್ ಎಷ್ಟಿತ್ತು. ಸೊ ನಾನು ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡಿದ್ರೆ ಅವ್ರು ಇನ್ನೊಬ್ರು ಯಾರೋ ಅದನ್ನು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಬೇಡ, ಆ ಥರ ಮಾಡೋದು ಯಾಕೆ, ಈ ಥರನೇ ತೋರಿಸೋಣ. ಸೊ ನನ್ನ ವೀಡಿಯೋಸಲ್ಲಿ ನನ್ನ ನೋಟ್ಸ್ನ ನೀವು ನೋಡ್ಕೊಂಡು ಆರಾಮಾಗಿ ಓದ್ಕೋಬೋದು. ಯಾಕೆ ನಾನೆಲ್ಲ HD ಹಾಕ್ತಿದ್ದೀನಿ. ಸೊ ಪಾಸ್ ಮಾಡಿ ನೀಟಾಗಿ ಓದ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆ್ಯಂಡ್ ನನಗೆ ನಾನೇನು ನೋಟ್ಸ್ ಮಾಡ್ಕೊಂಡಿದ್ದೀನಿ ಅದನ್ನೇ ನಾನು ನಿಮಗೆ ತೋರಿಸ್ತಿರೋದು. ಸೊ ಏನೂ ಮುಚ್ಚುಮರೆ ಇಲ್ಲ ಇಲ್ಲಿ ನೋಟ್ಸ್ಗಳಲ್ಲಿ. ಸೊ ನಾನೇನು ಓದ್ತಿದ್ದೀನಿ ಅದನ್ನು ನೀವು ಓದ್ಕೊಳ್ಳಿ. ಸೊ ನಾವು ಒಟ್ಟಿಗೆ ಓದ್ಕೊಂಡು ಒಟ್ಟಿಗೆ ಬೆಳೆಯೋಣ. ಸೊ ನಮ್ಗೆ ಈ ಹೆಲ್ಪಿಂಗ್ ನೇಚರ್ ಇದ್ದರೆ ನಾಳೆ ಇನ್ನೂ ಚೆನ್ನಾಗಿರ್ತೀವಿ. ಆ ಥರ ಬಿಸ್ನೆಸ್ ಮೈಂಡ್ ನಮಗೆ ಬರೋದು ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸಾರಿ, ಬಟ್ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರಿಂದ ನಾನು ಯಾವ ನೋಟ್ಸ್ನು ನಾನು PDF ಫಾರ್ಮಲ್ಲಿ ಯಾರಿಗೂ ಕೊಡ್ತಾ ಇಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಹೇಳಬೇಕನ್ನಿಸ್ತು ಮತ್ತೆ, ಸೊ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪೇಜು ನಾನು ಹೇಳ್ತೀನಿ. ಸೊ ಇದರಲ್ಲಿ ಪತ್ರಲೇಖನ ಆಗಲಿ ಪ್ರಬಂಧ ಆಗಲಿ ಇಲ್ಲ, ನಾನು ಹಿಂದೆ ಬರ್ಕೊಂಡಿದ್ದೆ ಅಂತ ನಾನು ಜಸ್ಟ್ ಅಲ್ಲಿ ತೋರಿಸ್ತಿದ್ದೀನಿ. ಸೊ ಕ್ರಿಯಾಪದಗಳಲ್ಲೂ ನಾನು ನೀಟಾಗಿ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರ್ತೃ, ಕರ್ಮ, ಕ್ರಿಯೆ ಬಗ್ಗೆ ಎಲ್ಲ ನಾನು ಒಂದೊಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ಅಲ್ಲಿ. ಸೊ ಇದನ್ನು ನಾನು ಇವಾಗ 4 o'clock ಅಪ್ಲೋಡ್ ಮಾಡ್ತಿದ್ದೀನಿ. ಬರೀ ನನ್ನ ನೋಟ್ಸ್ನ ನೀವು ಒಂದ್ಸಲ ನೋಡ್ಕೊಂಡು ಹಂಗೇ ನೋಡ್ಕೊಂಡು ಹೋದ್ರೂ ಸಾಕು. ಯಾಕಂದರೆ ಪ್ರತಿಯೊಂದೂ ಇದರಲ್ಲಿ ತುಂಬಾ ಚೆನ್ನಾಗಿ ನಾನು ಎಕ್ಸಾಂಪಲ್ಸ್ನ ಕೊಟ್ಟು, ಅದು ಹೆಂಗೆ ಅಂದರೆ ಲೈಕ್ ಈಗ ಫ್ರೆಂಡ್ಸ್ಗಳೆಲ್ಲ ಬರ್ಕೊಂಡು ಕಲ್ತ್ಕೊಳ್ತಿರ್ತಿದ್ವಲ್ಲ, ಈಗ ನನಗಿಷ್ಟೇ ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಳ್ಕೊಡ್ತಿದ್ದು ಈಸಿಯಾಗಿ ಕಲ್ತ್ಕೊಳ್ಳೋದಂದರೆ ಹೇಗೆ ಅಂತಂದಾಗ ನನ್ನ ಫ್ರೆಂಡ್ಸ್ ಈ ಥರ ಹೇಳ್ಕೊಡ್ತಿದ್ರು. ನಾನೇ ಯಾವ್ದಾದ್ರು ಸಬ್ಜೆಕ್ಟ್ ಈ ಥರ ಕಲ್ತ್ಕೊಂಡಾಗ ನಾನು ಈ ಥರ ಬರೆದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಹೇಳ್ಕೊಡ್ತಿದ್ದೆ. ಸೊ ಅದನ್ನೇ ನಾನು ಇಲ್ಲಿ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ನಾನು ಇದರಲ್ಲಿ ಮಾಡ್ತಿಲ್ಲ, ಬಟ್ ನನ್ನ ನೋಟ್ಸ್ನ ನಾನು ಕಂಪ್ಲೀಟಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಏನೂ ಕನ್ಫ್ಯೂಷನ್ ಆಗಲ್ಲ, ಯಾಕೆಂದರೆ ನಾನು ಈ ಥರ ತೋರಿಸ್ತಿರೋದ್ರಿಂದ ನಿಮಗೆ ಪೆನ್ ಟು ಪಿನ್ ಇದರಲ್ಲಿ ನೀಟಾಗಿ ಓದ್ಕೊತೀರಾ. ನಾನು ಮತ್ತೆ ಸಂಧಿ ಸಮಾಸಗಳನ್ನ ಬರೆದಿದ್ದೀನಿ ಅಂದ್ಕೋಬೇಡಿ. ಯಾಕೆ ಅಂತಂದರೆ ನನಗೆ ಇನ್ನೂ ಒಂದಷ್ಟು ಅರ್ಥ ಆಗಂಗೆಲ್ಲ ನನ್ನ ಕ್ಲಾಸ್ನ ಕೇಳ್ಕೊಂಡು ಮತ್ತೆ ನಾನು ಬರ್ಕೊಂಡಿರೋದು. ಸೊ ನೋಡಿ ತುಂಬಾ ಈಸಿಯಾಗಿ ನಾನು ಬರೆದಿದ್ದೀನಿ. ತುಂಬ ಈಸಿ ಎಕ್ಸಾಂಪಲ್ಸ್ನ ನಾನು ಕೊಟ್ಟಿದ್ದೀನಂತೆ. ಸೊ ನನಗೆ ಅನ್ಸಂಗೆ ನನ್ನ ಈ ನೋಟ್ಸ್ ನೋಡಿ ಯಾರು
ಕನ್ಫ್ಯೂಷನ್ ಅಂತೂ ಆಗಲ್ಲ. ಅಫ್ಕೋರ್ಸ್ ಕನ್ಕ್ಲೂಷನ್ಗಂತೂ ಬರ್ತೀರಾ. ಸೊ ನಮಗಂತೂ ಏನೋ ಒಂದು ಟ್ರಿಕ್ಸ್ ಅಂತೂ ಇದರಿಂದ ಸಿಕ್ಕಿದೆ ಅಂತ. ಯಾಕೆಂದರೆ ತುಂಬಾ ನೀವು ಅದನ್ನು ಬಿಡಿಸಿ ಇದು ಮಾಡಿ ಎಲ್ಲ ಬರೆಯೋದಕ್ಕಿಂತ ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡೋಣ ಅಂತ ನಾನು ಹೇಳೋದಷ್ಟೇ. ಈಗ ಫಾರ್ ಎಕ್ಸಾಂಪಲ್ ತತ್ಪುರುಷ ಸಮಾಸದಲ್ಲಿ ಬೆಟ್ಟ ಪ್ಲಸ್ ತಾವರೆ ಅಂತಿದೆ ಅಂದಾಗ ನಾಮಪದ ಎರಡು ನಾಮಪದ ಅಂತಿದೆ. ಸೊ ಅದರಲ್ಲಿ ಈಸಿಯಾಗಿ ಕಂಡುಹಿಡಿಬೋದು. ಈಗ ಫಾರ್ ಎಕ್ಸಾಂಪಲ್ ಅಂಶಿ ಸಮಾಸ ತಗೊಳ್ಳಿ. ಅಂಶಿ ಸಮಾಸ ಅಂದರೆ ಹಿಂಗಾಲು ಅಂದರೆ ಕಾಲಿನ ಪ್ಲಸ್ ಹಿಂದೆ. ಅಲ್ಲಿ ಏನಾದ್ರು ಒಂದು ಸ್ಪೆಸಿಫೈ ಮಾಡ್ತಿದ್ದೆ, ಯಾವುದ್ರದ್ದೋ ಹಿಂದೆ ಯಾವುದ್ರದ್ದೋ ಮುಂದೆ ಅಂತ. ಸೊ ಅದು ಏನೋ ಒಂದು ಅಂಶನ ಅದು ಸ್ಪೆಸಿಫೈ ಮಾಡ್ತೆ ಅಂತ. ಸೊ ಅದನ್ನೆಲ್ಲ ನಾನು ನೀಟಾಗಿ ಕೊಟ್ಟಿದ್ದೀನಂತೆ. ಸೊ ನೀವು ಎಲ್ಲದ್ರದ್ದು ಎಕ್ಸಾಂಪಲ್ ನೀವು ನೀಟಾಗಿ ನೋಡ್ಕೊಳ್ಳಿ, ಯಾವುದಕ್ಕೂ ಕನ್ಫ್ಯೂಸ್ ಆಗೋದು ಬೇಡ. ನಮಗಿದ್ರಲ್ಲಿ ಮೇನು 50 ಮಾರ್ಕ್ಸ್ ತೆಗಿಬೇಕು 150ಗೆ. ಬಟ್ ನಾವು ಕನ್ನಡಿಗರಾಗಿರೋದ್ರಿಂದ ನಿಮ್ಮ ಗೋಲ್ ನೀವೇ ಇಟ್ಕೊಳ್ಳಿ. 150ನಾರು ತೆಕ್ಕೊಳ್ಳಿ, ಇಲ್ಲ 140ವರೆಗಾದರೂ ರೀಚ್ ಆಗಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾವು ಚೆನ್ನಾಗಿ ತೆಗಿಯೋಣ ಅನ್ನೋದಷ್ಟೇ ನಾನು ಹೇಳೋದು. ಆ್ಯಂಡ್ ಅಲಂಕಾರನೂ ನಾನು ನೀಟಾಗಿ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನಗೆ ಅರ್ಥ ಆಗೋ ಥರ ನಾನು ಬರ್ಕೊಂಡಿದ್ದೀನಿ. ಸೊ ನಿಮಗೂ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸಪೋಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಐ ಆಮ್ ಸಾರಿ. ಯಾಕಂದರೆ ಅಷ್ಟೊಂದು ನಾನು ಹೇಳ್ದಂಗೆ ಸ್ಟಾರ್ಟಿಂಗಿಂದ ನಂಗೆ ಅಷ್ಟೊಂದು ಸ್ವಲ್ಪ ಒತ್ತಕ್ಷರ ದೀರ್ಘಾಕ್ಷರ ಸ್ವಲ್ಪ ತಪ್ಪು ಮಾಡ್ತೀನಿ. ಹಂಗಂತ ಈಗ ಎಕ್ಸಾಮಿಗೆ ಸ್ವಲ್ಪ ನೀಟಾಗಿ ಕಲ್ತ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿ. ಸೊ ಇಲ್ಲಿ ಛಂದಸ್ ಬಗ್ಗೆ ಇದೆ. ತತ್ಸಮ ತದ್ಭವ. ಬೇಸಿಕಲಿ ನಾನು UPSC KPSC ಆಸ್ಪಿರೆಂಟ್ ಆಗಿರೋದ್ರಿಂದ ನಂಗೆ ಇದರಲ್ಲಿ ಅಷ್ಟೊಂದು ಗೊತ್ತಿರಲಿಲ್ಲ ಕನ್ನಡ ಈ ಥರ ಎಲ್ಲ ಬರುತ್ತೆ ಅಂದ್ಬಿಟ್ಟು. ಸೊ ನಾನು KEAಗೆ ಅಂತಲೇ ಕಲ್ತ್ಕೊಂಡಿದ್ದು. ಆ್ಯಂಡ್ 10th PUನೆಲ್ಲ ಕಲ್ತ್ಕೊಂಡಿದ್ದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದೇ ಅಪ್ಕಮಿಂಗಲ್ಲಿ ಬೇಕಾಗುತ್ತೆ. ಯಾಕೆಂದರೆ ಈಗ ನಾವು UPSCಯಲ್ಲಿ ಪೇಪರ್ 1ಗೆ ನಾವು ಹೋದಾಗ ನಾವು ಸ್ಪೆಸಿಫಿಕಲಿ ನಾವು ಪೇಪರ್ನ ತೊಗೊಳ್ಳೇಬೇಕು. ಒಂದು ಲ್ಯಾಂಗ್ವೇಜ್ ಪೇಪರ್ ಇಂಗ್ಲೀಷ್ ಇರುತ್ತೆ, ಇನ್ನೊಂದು ನಮ್ಮ ಲ್ಯಾಂಗ್ವೇಜ್ ಪೇಪರ್ ತೊಗೋಬೇಕು. ಸೊ ಅವಾಗ ನಾನು ಕನ್ನಡ ತೊಗೊಂಡು ನಂಗೆ ಡೆಫಿನೆಟ್ಲಿ ಇದು ಯೂಸ್ ಆಗುತ್ತೆ. ಸೊ ನಾನು ಅದನ್ನು ಇವಾಗಿಂದನೇ ಕಲ್ತ್ಕೊತಿದ್ದೇನೆ ಅಷ್ಟೇ. ಯಾಕೆಂದರೆ ಒತ್ತಕ್ಷರ ದೀರ್ಘಾಕ್ಷರ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ತತ್ಸಮ ತದ್ಭವ ನಾನು ಹಿಂದಿನ ಪೇಜಲ್ಲಿ ಹೇಳಿದ್ದೀನಂತೆ. ಆಮೇಲೆ ಪ್ರತ್ಯಯ ನಾನು ಆಲ್ರೆಡಿ ತೋರಿಸಿದ್ದೀನಿ. ಆ್ಯಂಡ್ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳನ್ನ ನೀವು ಯಾವ್ದಾದ್ರು ಒಂದು ನೋಟ್ಸ್ನ ರೆಫರ್ ಮಾಡಿ, ಬುಕ್ನ ರೆಫರ್ ಮಾಡಿ, ಇಲ್ಲ ವೀಡಿಯೋಸ್ನ ರೆಫರ್ ಮಾಡಿ. ನನಗಂತೂ ಅನ್ನಿಸ್ತಿದೆ ನನ್ನ ನೋಟ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಇದೇ ರೀತಿ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ನಮ್ಮ ಈ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.